ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ಎನ್ನುವಂತೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಜೊತೆಗೆ ಫ್ರಾನ್ಸ್ನ ಒಂದು ಏರ್ಬಸ್ ಲಿಮಿಟೆಡ್ ಇವರು ಎರಡೂ ಕಂಪನಿಗಳ ಸಹಭಾಗಿತ್ವದಲ್ಲಿ ದೇಶದ ಮೊದಲ ಒಂದು ಖಾಸಗಿ ವಲಯದ ಒಂದು ಹೆಲಿಕಾಪ್ಟರ್ ಜೋಡಣಾ ಘಟಕ ಇದೀಗ ಆರಂಭ ಆಗಿರತಕ್ಕಂಥದ್ದು. ಫೆಬ್ರವರಿ 17ರಂದು ಈ ಒಂದು ಜೋಡಣಾ ಘಟಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಸಭೆಯ ಮೂಲಕ ಒಂದು ಚಾಲನೆಯನ್ನು ಕೊಟ್ಟಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಜೊತೆಗೆ ಫ್ರಾನ್ಸ್ನ ರಕ್ಷಣಾ ಮಂತ್ರಿ ಕೂಡ ಭಾಗಿಯಾಗಿದ್ದರು. ಜೊತೆಗೆ ನಮ್ಮ ರಾಜ್ಯದ ಕೈಗಾರಿಕಾ ಮಂತ್ರಿ ಆಗಿರ್ತಕ್ಕಂಥ MB ಪಾಟೀಲ್ ಅವರು ಸೇರಿದಂತೆ ಸಂಸದರು ಜೊತೆಗೆ MLCಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆದರೆ ಈ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ಚುನಾಯಿತಿ ಪ್ರತಿನಿಧಿಗಳು ಜೊತೆಗೆ ಕೋಲಾರದ ಶಾಸಕರು ಜೊತೆಗೆ MLC ಅವರನ್ನು ಆಹ್ವಾನವನ್ನು ಅವರಿಗೆ ಕೊಟ್ಟಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಬಹಳಷ್ಟು ಒಂದು ಚರ್ಚೆ ಆಗ್ತಾ ಇದೆ. ಜೊತೆಗೆ ಈ ನಿಟ್ಟಿನಲ್ಲಿ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಆ ಒಂದು ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರು ಕೂಡ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಸ್ಥಳೀಯ ವಲಯದಲ್ಲಿ ಆಗ್ತಕ್ಕಂಥ ಒಂದು ದೊಡ್ಡ ಒಂದು ಯೋಜನೆಗಳಿಗೆ ಅಂದರೆ ದೊಡ್ಡ ಕಾರ್ಯಕ್ರಮಗಳಿಗೆ ಸ್ಥಳೀಯ ಜನಪ್ರತಿನಿಧಿಗಳನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಎಷ್ಟು ಮಾತ್ರ ಸರಿ ಅಂತಕ್ಕಂಥ ಪ್ರಶ್ನೆ ಅವರದ್ದಾಗಿದೆ. ಯಾಕಂತ ಹೇಳಿದ್ರೆ ಇದೇ ಒಂದು ಭಾಗದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಇದೇ ಒಂದು ಪಟ್ಟಣ ಪಂಚಾಯಿತಿ ಮೂಲಕನೇ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ನೀರು ಸರಬರಾಜು ಆಗಿರ್ಬೋದು, ವಿದ್ಯುತ್ ಸರಬರಾಜು ಆಗಿರ್ಬೋದು, ಜೊತೆಗೆ ಆ ಒಂದು ಭಾಗದಲ್ಲಿ ಕಂದಾಯ ವಸೂಲಾತಿಯನ್ನು ಮಾಡಿ ಅಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸನೂ ಕೂಡ ಮಾಡಲಾಗ್ತಾ ಇದೆ. ಆದರೆ ಸ್ಥಳೀಯ ಪಂಚಾಯಿತಿಯವರನ್ನು ನಿರ್ಲಕ್ಷ್ಯ ಮಾಡಿ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಕನಿಷ್ಠ ಅವರಿಗೆ ಒಂದು ಆಹ್ವಾನವನ್ನು ಕೂಡ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಆರೋಪ ಕೂಡ ಇರತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಒಂದು ಸಭೆಯಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಕೂಡ ಭಾಗಿಯಾಗಿದ್ದರು. ಇದೀಗ ಶಾಸಕ ಕೊತ್ತೂರು ಮಂಜುನಾಥ್ ಅವರು ತಮಗೂ ಕೂಡ ಒಂದು ಆಹ್ವಾನ ಕೊಟ್ಟಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳನ್ನು ಕಡೆಗಣಿಸಿರ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಆಕ್ರೋಶದ ಮಾತುಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕರೆಂಟ್ ನಮ್ದು ಇವತ್ತು ಕರೆಂಟ್ ಹೋಗ್ತಾ ಇರೋದು ನಮ್ಮ ವೇಮಗಲ್ಲಿಂದ ನಾವು ಹೋಗ್ತಾ ಇರೋದು. ಅದನ್ನ ಫೀಡರ್ ಚೇಂಜ್ ಮಾಡಿದ್ದು ಮೊನ್ನೆ ಮೀಟಿಂಗ್ ಅಲ್ಲಿ ಗಲಾಟೆ ಮಾಡಿದ್ರೆ ನಾವು ಫೀಡರ್ ಇನ್ನ ಚೇಂಜ್ ಮಾಡ್ಕೊಂಡಿಲ್ಲ. ಅವರು ಫೀಡರ್ ಚೇಂಜ್ ಮಾಡಬೇಕು. ಅವ್ರೇನಾದ್ರೂ ಫೀಡರ್ನ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೈನೇ ಕಟ್ ಮಾಡ್ಸೋಣ. ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಇಂಡಸ್ಟ್ರಿ ಏರಿಯಾಗೆ ಹೋಗೋ ಕರೆಂಟ್ ಏನಾಗುತ್ತೋ ಕರೆಂಟ್ ಲೈನ್ ಕಟ್ ಮಾಡ್ಬಿಡೋಣ. ನಾವು ಇಲ್ಲಿ ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ವೇಮಗಲ್ ಟೌನ್ ಅಲ್ಲಿ ಪ್ರಾಬ್ಲಮ್. ನೀವು ಇಂಡಸ್ಟ್ರಿಯಲ್ಲಿ ಸಪ್ರೇಟ್ ಆಗಿ ನೀವು ಫೀಡರ್ ಮಾಡ್ಕೊಂಡು ಬಟ್ ಸಪ್ರೇಟ್ ಸ್ಟೇಷನ್ ಮಾಡ್ಕೊಂಡು ನೀವು ಮಾಡ್ಕೊಂಡು ನಮಗೆ ತಕ್ಕಲೆ ಏನೂ ಇಲ್ಲ. ಅದು 1 ವರ್ಷ ಆಗಿದೆ ಅದು ರೆಡಿಯಾಗಿ, ಇನ್ನು ಅದನ್ನ ಕನೆಕ್ಷನ್ ಕೊಟ್ಟು ಮಾಡ್ತಾ ಇಲ್ಲ. ಒಂದು ದಿವಸ ನಾವು ಅದನ್ನು ವಾರ್ನ್ ಮಾಡೋಣ ಅವರಿಗೆ. ಆಲ್ರೆಡಿ ನಾನು ವಾರ್ನ್ ಮಾಡಿದ್ದೀನಿ ಮೊನ್ನೆ ಮೀಟಿಂಗಲ್ಲಿ ಬೆಂಗಳೂರಲ್ಲಿ. ನಾನು ಶುಕ್ರವಾರ ಇದನ್ನು ವಾರ್ನ್ ಮಾಡಿದ್ದೀನಿ. ಈ ಸಲಿನೂ ನಾವು ನೋಡೋಣ. ಇಲ್ಲ ಅಂತಂದರೆ ಇಲ್ಲಿ ಏನು ಲೈನ್ ಇದೆಯೋ ಆ ಲೈನನ್ನು ಕಟ್ ಮಾಡಿಸೋಣ. ಆ ಲೈನನ್ನು ಕಟ್ ಮಾಡಿಸ್ಬಿಟ್ಟು ಆ ಕಡೆ ಕರೆಂಟ್ ಇವ್ರಂತ ಕಟ್ ಮಾಡೋಕ್ಕೆ ನಮಗೆ ಬರೋದಿಲ್ಲ ಅದು ಇದು ಅಂತಾರೆ. ಟ್ಯಾಕ್ಟರ್ ತಗೊಂಡು ರಿವರ್ಸಲ್ಲಿ ಹೊಂಟ್ರೆ ಹೋಯ್ತು, ಆಟೋಮೆಟಿಕ್ ಹೋಗುತ್ತೆ, ತೊಂದರೆ ಇರ್ತಿಲ್ಲ. ನೀವು ಮಾಡಲ್ಲ ಅಂತ ಗೊತ್ತು ನಮಗೆ. ಅದಕ್ಕೆ ಟ್ಯಾಕ್ಟರ್ ಇರೋದು ನಮ್ಮ ರೈತರ ಹತ್ರ ಅದಕ್ಕೆ ಇಟ್ಕೊಂಡಿದ್ದೀವಿ ನಾವು ಟ್ಯಾಕ್ಟರ್. ಅದನ್ನು ಮಾಡ್ತೀವಿ, ಆ ಕೆಲಸ ಮಾಡ್ತೀವಿ. ಯಾರು ಬರ್ತಾರೆ ಅವ್ರು ನೋಡ್ತೀವಿ ನಾವು. ಇರುವಂಥವರು ಇವರು ಎಲ್ಲಿಂದನೋ ಬಂದು ಇಲ್ಲಿ ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ. ಎಲ್ಲಿಂದನೋ ಬಂದು ಹಾಳು ಮಾಡ್ತಾ ಇದ್ದಾರೆ. ಅವರಿಂದ ಏನು ಉಪಯೋಗ ಇಲ್ಲ. ನಮ್ಮ ರೈತರ ಮಕ್ಕಳಿಗೆ ನಮಗೆ ವಾಚ್ಮ್ಯಾನ್ ಕೆಲಸ, ಬಾತ್ರೂಮ್ ತೊಳೆಯೋ ಕೆಲಸ, ರೋಡ್ಗಳು ಕ್ಲೀನ್ ಮಾಡೋ ಕೆಲಸ ಇದು. ಅವರು ಬೇರೆ ಕಡೆಯಿಂದ ಯಾರ್ಯಾರನೋ ಕರ್ಕೊಂಡು ಬಂದು ಅವ್ರಿಗೆ ಒಳ್ಳೆ ಪೊಸಿಷನ್ಗಳು ಕಾರಲ್ಲಿ ಕೊಟ್ಕೊಂಡು ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮನ್ನ ಇದು ಮಾಡ್ತಾ ಇದ್ದಾರೆ. ಅವ್ರದ್ದು ಯಾವುದೇ ಆಗಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಾಗ ಲೈಸೆನ್ಸ್ ಬರುತ್ತಲ್ಲ, ಇದು ಖಾತೆಗಳು ಬರುತ್ತಲ್ಲ, ಖಾತೆಗಳು ಬಂದಾಗ ಯಾವಾಗೂ ಖಾತೆ ಮಾಡಬೇಕು ಅವ್ರಿಗೆಲ್ಲ. ನೋಡೋಣ ಏನಾಗುತ್ತೋ ಅವ್ರ ಜೊತೆ ಇಂಡಸ್ಟ್ರಿಯಲ್ ಅವರ ನಾವು ಅಂತ ನೋಡೋಣ. ಜನಪ್ರತಿನಿಧಿ ಪವರು ಹೆಂಗೆ ಅಂತ ಗೊತ್ತಿಲ್ಲ ಅವರಿಗೆ. ಜನಪ್ರತಿನಿಧಿ ಪವರು ಯಾವ ಥರ ಅಂತ ಇಲ್ಲ ಗೊತ್ತಿಲ್ಲ ಅವರಿಗೆ. ತಲೆ ಕೆಡಿಸ್ಕೊಂಡ್ರೆ 5 ಲಕ್ಷ ಸಾಕಷ್ಟೇ ಅವ್ರನ್ನ ಒಳಗಡೆ ಸೇರಿಸ್ದಂಗೆ ಮಾಡೋದಕ್ಕೆ. 5 ಲಕ್ಷ KD ರಿಫಂಡಲ್ಲಿ 5 ಲಕ್ಷ ಹಾಕಿ ಅವರು ಇದ್ರ ಮುಂದೆ ಗೇಟ್ ಮುಂದೆ ಹೋಗ್ಬಿಟ್ಟು ಈಗ ನಾವು ಇಲ್ಲಿಂದ ಇಲ್ಲಿ ಎಸ್ಟಿಮೇಟ್ ಮಾಡಿ ನಾವು ಒಂದು 5 ಲಕ್ಷ ಹಾಕ್ಕೊಂಡು ಅದರಲ್ಲಿ KD ಹಾಕ್ಬಿಟ್ಟು ಅಲ್ಲಿ JCBನಲ್ಲಿ ಅಷ್ಟು ಮುಂದೆ ಏನಿದ್ರೆ ಎಸ್ಟಿಮೇಟ್ ಹಾಕಿದ್ರೆ ಮಾಡ್ತಾ ಇದೀವಿ ಫಸ್ಟ್ ಅಂತ ಹೇಳ್ಬಿಟ್ಟು ಮುಗಿತಾವ್ ಕತೆ. ಅಲ್ಲಿ ತೆಗೆದ್ರೆ ಆಯಿತು. ಇಲ್ಲ ಬೆಳಗ್ಗೆ ಒಂದ್ಸಲಿ ಕೇಬಲ್ ಕಟ್ ಮಾಡೋದು, ಇನ್ನೊಂದು ಕಟ್ ಮಾಡೋದು ಮಾಡಿದ್ರೆ ಪಟ್ಟಣ ಪಂಚಾಯಿತಿಯಿಂದ ಎಲ್ಲ ಏನೇನು ಬೇಕೋ ಆ ಕೆಲಸಗಳೆಲ್ಲ ಅವ್ರು ಮಾಡ್ಬೋದು. ತುಂಬ ಅಹಂಕಾರದವರು ಅಂತ ಹೇಳಿದ್ರೆ ಈ ಇಂಡಸ್ಟ್ರಿಯಲ್ಲಿ ಬಂದಿರುವಂಥದ್ದು ಇಷ್ಟು ಅಹಂಕಾರ ಇದೆ ಅವರಿಗೆ. ಅದು ಈಗ ಬಹಳಷ್ಟು ಒಂದು ವಿವಾದಕ್ಕೂ ಕೂಡ ಕಾರಣ ಆಗಿದೆ. ಈ ಸಂಬಂಧಪಟ್ಟಂತೆ ಈಗ ಅವರು ಮತ್ತೆ ಆ ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ಕಡೆಯಿಂದ ಬಂದು ಈ ಒಂದು ಭಾಗದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ, ಮತ್ತು 100 ಕೋಟಿ ದುಡ್ಡನ್ನು ಕೂಡ ಮಾಡ್ಕೊಳ್ತಾರೆ. ಆದರೆ ಸ್ಥಳೀಯರಿಗೆ ಉದ್ಯೋಗವನ್ನು ಕೂಡ ಕೊಡೋದಿಲ್ಲ. ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೂಡ ಮಾಡೋದಿಲ್ಲ. ಹಾಗಾಗಿನೇ ಒಳಕ್ಕೆ ಹೋಗೋದಕ್ಕೂ ಬಿಡೋದಿಲ್ಲ. ಹಾಗಾಗಿನೇ ಇಂಥವ್ರಿಗೆ ನಾವು ಸರಿಯಾದಂಥ ಒಂದು ಬುದ್ಧಿಯನ್ನು ಕಲಿಸಬೇಕಾಗಿದೆ. ಕನ್ನಡಿಗರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಂಪ್ನಿಯವರು ನಮ್ಮ ಮಾತನ್ನು ಕೂಡ ಕಡೆಗಣಿಸುವಂತಹ ಎಷ್ಟೋ ಒಂದು ಸಂದರ್ಭಗಳನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿನೇ ಇಂಥವರಿಗೆ ಬುದ್ಧಿಯನ್ನು ಕಲಿಸಬೇಕು ಅಂತ ಹೇಳಿದ್ರೆ ಈ ಒಂದು ಹೆಲಿಕಾಪ್ಟರ್ ಜೋಡಣಾ ಘಟಕಕ್ಕೆ
ಪೂರೈಕೆ ಮಾಡ್ತಾ ಇರ್ತಕ್ಕಂಥ ಒಂದು ವಿದ್ಯುತ್ತನ್ನು ಕಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಆ ವಿದ್ಯುತ್ತನ್ನು ಪೂರೈಕೆ ಮಾಡಲಿಕ್ಕೆ ಅಂತಲೇ ಹಾಕಿರ್ತಕ್ಕಂಥ ಒಂದು ವಿದ್ಯುತ್ ಕಂಬಗಳನ್ನು ಏನು ಟ್ರ್ಯಾಕ್ಟರ್ ಮೂಲಕ ಡಿಕ್ಕಿ ಮಾಡಿಸಿ ಆ ಒಂದು ಏನು ಕಂಬಗಳನ್ನು ಬೀಳಿಸಿ, ಜೊತೆಗೆ ಅದಕ್ಕೆ ಮುಂದೆ ಏನು ದಾರಿ ಹೋಗದಂತಾನೆ ಒಂದು ಹಳ್ಳವನ್ನು ಅಗಿಸಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಇದು ಒಂದು ರಾಜಕೀಯವಾಗಿ ಬಹಳಷ್ಟು ಒಂದು ಟೀಕೆಗೂ ಕೂಡ ಇದಕ್ಕೆ ಒಂದು ಕಾರಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು JDSನ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ಕೋಲಾರ BJP ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ಓಂಶಕ್ತಿ ಚಲಪತಿ ಅವರು ಇದಕ್ಕೆ ಒಂದು ಟೀಕೆಯನ್ನು ಮಾಡಿದ್ದಾರೆ. ಶಾಸಕರು ಎಲ್ಲೋ ಒಂದು ಕಡೆ ಕೈಗಾರಿಕಾ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ, ಜೊತೆಗೆ ಧಮಕಿಯನ್ನು ಹಾಕ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಈಗಾಗಲೇ ರಾಜಕೀಯ ದಾಳವಾಗಿ ಈಗ ಪರಿಣಮಿಸಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೂಡ ಇದೀಗ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಕೊಟ್ಟಿದ್ದಾರೆ. ಏನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಏನು ನಮ್ಮ ಒಂದು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಹೆಲಿಕಾಪ್ಟರ್ ಜೋಡಣಾ ಘಟಕ ಏನು ಆ ಒಂದು ಆರಂಭ ಮಾಡಿರ್ತಕ್ಕಂಥದ್ದು ನಮಗೆ ಎಲ್ಲವೂ ಕೂಡ ಖುಷಿ ವಿಚಾರ. ಆದರೆ ಸ್ಥಳೀಯರನ್ನು ಕಡೆಗಣಿಸೋದು ಎಷ್ಟು ಮಾತ್ರ ಸರಿ, ಜೊತೆಗೆ ಕನ್ನಡಿಗರಿಗೆ 80% ಒಂದು ಕೆಲಸಗಳಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಆದೇಶ ಕೂಡ ಇದೆ. ಇದೆಲ್ಲವೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಜಾರಿಯಾಗ್ತಾ ಇಲ್ಲ. ಇದೇ ಕಂಪ್ನಿ ಎಲ್ಲ ನರಸಾಪುರ ಮತ್ತು ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಬಹಳಷ್ಟು ಕಂಪನಿಗಳಲ್ಲೂ ಕೂಡ ಕನ್ನಡಿಗರಿಗೆ ಉದ್ಯೋಗವನ್ನು ಕೂಡ ಕೊಡಲಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಏನು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನೌಕರರನ್ನು ಕರ್ಕೊಂಡ್ಬಂದು ಅವರಿಗೆ ಒಳ್ಳೆ ಕೆಲಸಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಡಿ ದರ್ಜೆಯ ಕೆಲಸಗಳನ್ನು ನಮ್ಮ ಕನ್ನಡಿಗರಿಗೆ ಮತ್ತು ಸ್ಥಳೀಯರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಕನಿಷ್ಠ ಸ್ಥಳೀಯ ಜನಪ್ರತಿನಿಧಿಗಳನ್ನು ಈ ಒಂದು ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಅದು ನಮ್ಮ ಸ್ಥಳೀಯರ ಪರವಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿದೆ, ಬಿಟ್ಟರೆ ಅದು ರಾಜಕೀಯ ಒಂದು ದುರುದ್ದೇಶದಿಂದ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಅಲ್ಲ. ಖಂಡಿತ ಆ ಮಾತಿನ ಮೇಲೆ ನಾನು ಬದ್ಧನಾಗಿರ್ತೇನೆ, ಬಿಟ್ಟರೆ ನಮ್ಮ ಜಿಲ್ಲೆಯವರ ಪರವಾಗಿ ನಾನು ಹೋರಾಟವನ್ನು ಮಾಡ್ತಾ ಇದ್ದೇನೆ, ಬಿಟ್ಟರೆ ನನಗೆ ಸ್ವಂತ ಒಂದು ಲಾಭ ಯಾವುದು ಕೂಡ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕದ ನಮ್ಮ ರೂಲ್ಸ್ ಪ್ರಕಾರವಾಗಿ ಕನ್ನಡಿಗರಿಗೆ 80% ಕೊಡಬೇಕು ಅಂತ ನಮ್ಮಲ್ಲಿ ಇದೆ. 80% ಕೊಡಬೇಕು ಅಂತ ಗೊತ್ತಿಲ್ಲ. 80% ಆದರೆ 80% ಕೊಡ್ತಾ ಇಲ್ಲ. ಬೇರೆ ಯಾವ್ಯಾವುದೋ ಊರಿಂದ ಒಂದು ಕೆಲಸಗಳು ಮಾಡ್ಕೊಂಡಿದ್ದಾರೆ. ಆದ್ರೆ ನಾನು ವಿರೋಧ ಅಲ್ಲ, ಮಾಡಿ ಎಲ್ಲರೂ ನಮ್ಮ ಭಾರತೀಯರೇ ಮಾಡ್ಕೊಳ್ಳಿ, ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರವಾಗಿ ಮಾಡಬೇಕು ಅಂತೀವಿ. ಆ ರೀತಿಯಲ್ಲಿ ನಮ್ಮ ಕಾನ್ಸೆಪ್ಟ್ ಈ 4 ಕಾನ್ಸೆಪ್ಟು. ಮೊದಲನೇದಾಗಿ ವಿದ್ಯಾಭ್ಯಾಸಕ್ಕೋಸ್ಕರ ಇವತ್ತು ನಾವೆಲ್ಲ ಇದ್ದೀವಿ. ನಾವೆಲ್ಲ ಓದುವಂಥ ಸಂದರ್ಭದಲ್ಲಿ ನಮಗೆಲ್ಲ ಏನು ಫೆಸಿಲಿಟೀಸ್ ಇಲ್ಲ ನಮಗೆ. ಆದರೆ ಇದೇ ವಿಚಾರವಾಗಿ ಇದೀಗ ಏನು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ಜೊತೆಗೆ ಸಂಸದ ಮಲ್ಲೇಶ್ ಬಾಬು ಅವರು ಕೂಡ ಇವರ ಒಂದು ಮಾತನ್ನು ಕೂಡ ಬಹಳಷ್ಟು ಖಂಡನೆ ಕೂಡ ಮಾಡಿರ್ತಕ್ಕಂಥದ್ದು. ಏನು ಸ್ಥಳೀಯವಾಗಿ ಏನು ಈಗಾಗಲೇ ಕೈಗಾರಿಕೆಗಳು ಬಂದರೆ ಬಹಳಷ್ಟು ಸಂಖ್ಯೆಯಲ್ಲಿ ಉದ್ಯೋಗ ಕೂಡ ಬರುತ್ತೆ. ಹಾಗಾಗಿನೇ ಉದ್ಯೋಗ ಸ್ನೇಹಿ ಆಡಳಿತವನ್ನು ನಾವು ಕೊಡಬೇಕು, ಬಿಟ್ಟರೆ ಈ ರೀತಿಯಾಗಿ ಕೈಗಾರಿಕೆಗಳಿಗೆ ನಾವು ಬೆದರಿಕೆಯನ್ನು ಹಾಕೋದು ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ಇದೀಗ BJP ಮತ್ತು JDS ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಏನು ಕೈಗಾರಿಕೆಗಳು ಇಲ್ಲಿ ಬಂದು ದುಡ್ಕೊಂಡು ಹೋಗ್ತಾರೆ, ಬಿಟ್ಟರೆ ನಮ್ಮ ಒಂದು ಕನ್ನಡಿಗರ ಒಂದು ಕಷ್ಟವನ್ನು ಆಲಿಸಿ ಕೆಲಸ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ನಮ್ಮ ಒಂದು ಹೇಳಿಕೆಯನ್ನು ಅಸ್ತ್ರವಾಗಿ ಇಟ್ಕೊಂಡು ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ಳಾಗ್ತದೆ, ಬಿಟ್ಟರೆ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಯಾರು ಕೂಡ ಗಮನಿಸ್ತಾ ಇಲ್ಲ. ಹಾಗಾಗಿನೇ ನನ್ನ ಒಂದು ಹೇಳಿಕೆಯ ಮೇಲೆ ನಾನು ಬದ್ಧನಾಗಿದ್ದೇನೆ, ಬಿಟ್ಟರೆ ಸ್ಥಳೀಯರಿಗೆ ಒಂದು ಕೆಲಸ ಕೊಡಬೇಕು ಮತ್ತು ಸ್ಥಳೀಯರಿಗೆ ಒಂದು ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯ ನನ್ನದು ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.